ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು, ಕ್ಲಾರಿಟಿ ಬೇಕು, ತುಂಬಾ ಹೊತ್ತು ಮಾತಾಡಬೇಕು ಅಂದ್ರೆ ಈ ಒಂದು 300 rupees ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupeesಗೆ ನಾವು ರೀಡಿಂಗ್ ನ ಇಟ್ಟಿದೀವಿ. ಸೊ ಈ ಒಂದು 300 rupees ಪ್ಯಾಕೇಜ್ ಏನಿದೆ, ಸೊ ಜೂನ್ ಎಂಡ್ ವರೆಗೂ ಈ ಒಂದು 300 rupees ಪ್ಯಾಕೇಜ್ ಅವೈಲಬಿಲಿಟಿ ಆಗಿರುತ್ತೆ. ಸೊ ಈ ಒಂದು 300 rupees ಪ್ಯಾಕೇಜ್ ನ ಯುಟಿಲೈಸ್ ಮಾಡ್ಕೊಂಡು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಐ ಥಿಂಕ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಪರ್ಸನಲ್ ರೀಡಿಂಗ್. ಅಂಡ್ ತುಂಬಾನೇ ನಿಮ್ಗೆ ಗೊಂದಲಗಳಿದೆ ಅಂದ್ರೆ ಇವತ್ತು ನೀವು 300 rupees ಪೇ ಮಾಡ್ರೆ ಇವತ್ತು ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಸೊ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಯಾವಾಗ ಸರಿ ಹೋಗಿ, ಯಾವಾಗ ಮಾತಾಡ್ತಾರೆ, ಯಾವಾಗ ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ, ಯಾವಾಗ ನಿಮ್ಮ ಜೊತೆಗೆ ಮಾತಾಡ್ತಾರೆ, ಯಾವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀರಾ, ಮ್ಯಾಮ್ ನನ್ನ ಪಾರ್ಟ್ನರ್ ನಮ್ಮನ್ನ ಬೇಕು ಅಂತ ಬ್ಲಾಕ್ ಮಾಡಿದಾರೋ, ಅಥವಾ ಒಂದು ವ್ಯಕ್ತಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯೋ, ಅಥವಾ ಏನ್ ನಡೀತಾ ಇದೆ ಅವರ ಜೀವನದಲ್ಲಿ, ಸೊ ಎಲ್ಲಾನು ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ, ಯಾವಾಗ ನಿಮ್ಮ ಜೊತೆಗೆ ಸರಿಯಾಗಿ ಸಂಪರ್ಕ ಮಾಡ್ತಾರೆ, ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ, ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, 4 of cups, ಓಕೆ, ಅಂಡ್ ಐ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್, ಓಕೆ, ಅಂಡ್ ಎಂಪರರ್, ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಕ್ವೀನ್ ಆಫ್ ಕಪ್ಸ್. ಓಕೆ ಓಕೆ ಗೈಸ್, ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ, ಸಂಪರ್ಕ ಮಾಡ್ತಾರ, ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ, ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅಂತ ಅಂದ್ರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಅಂತ ಹೇಳ್ತೀನಿ. ಸೊ ನೀವು ಅಂತ ಬಂದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ಸೀರಿಯಸ್ ಆಗಂತೂ ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ಐ ಥಿಂಕ್ ನಿಮ್ಮ ಹತ್ರ ಟೆಸ್ಟ್ ಮಾಡ್ತಿದ್ದಾರೆ, ನಿಮಗೆ ಪರೀಕ್ಷೆ ಮಾಡ್ತಿದ್ದಾರೆ. ಸೊ ನನ್ನ ತರನೇ ಇವರು ಕೂಡ ಸೀರಿಯಸ್ ಆಗಿದ್ದಾರಾ ರಿಲೇಶನ್ಶಿಪ್ ಅಲ್ಲಿ, ಅವರ ಸಂಬಂಧದಲ್ಲಿ ನನ್ನ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರಾ, ಸೊ ಈ ಒಂದು ವ್ಯಕ್ತಿ ನನ್ನ ವಿಚಾರವಾಗಿ ಯಾವ ತರ ಯೋಚನೆ ಮಾಡ್ತಿದ್ದಾರೆ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಗೋಸ್ಕರ ವೇಟ್ ಮಾಡ್ತಿದ್ದಾರಾ, ಅಥವಾ ಸೊ ಎಲ್ಲಾರ ತರನೇ ಇವರು ಕೂಡ ಟೈಮ್ ಪಾಸ್ ಇದಾರಾ ಅಂತ ಅವರು ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ಅವರ ಕಡೆಯಿಂದ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸಂಬಂಧದಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ದಟ್ ನೀವು ಅವರಷ್ಟೇ ಈ ಒಂದು ಕನೆಕ್ಷನ್ ಅಲ್ಲಿ, ಈ ಒಂದು ಸಂಬಂಧದಲ್ಲಿ, ಈ ಒಂದು ಪ್ರೀತಿನಲ್ಲಿ ಸೀರಿಯಸ್ ಆಗಿದಾರೋ ಇಲ್ವೋ, ಅವರು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಗೋಸ್ಕರ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಅವರಾಗೆ ಬೇಕು ಅಂತಾನೆ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಸೊ ಈ ರೀತಿ ಮಾಡಿದ್ರೆ ಈ ಒಂದು ವ್ಯಕ್ತಿ ಯಾವ ರೀತಿನಲ್ಲಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ವಿಚಾರವಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ಯಾವ ರೀತಿನಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ, ದಿಸ್ ಪರ್ಸನ್ ಡೆಫಿನೆಟ್ಲಿ ಕೆನಾಟ್ ಇಮ್ಯಾಜಿನ್ ದೇರ್ ಲೈಫ್ ವಿತೌಟ್ ಯು ಅಂತ ಕಾಣಿಸ್ತಾ ಇದೆ. ಸೊ ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ನೀವು ತುಂಬಾನೇ ಸ್ಟ್ರಾಂಗ್, ಇಂಡಿಪೆಂಡೆಂಟ್ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿನ ನೀವು ಕೂಡ ಅಷ್ಟೇ ಇಷ್ಟ ಪಡ್ತೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಇನ್ನೂ ಸಿಗಬೇಕಾಗಿದೆ ಅಂತ ಕಾಣಿಸ್ತಾ ಇದೆ. ಮೇ ಬಿ ನೀವು ಆ ಒಂದು ವ್ಯಕ್ತಿಯ ವಿಚಾರದಲ್ಲಿ ಸೀರಿಯಸ್ ಆಗಿದ್ದೀರಾ, ನೀವು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಎಫರ್ಟ್ಸ್ ಆಗ್ತಾ ಇದ್ದೀರಾ. ಬಟ್ ಈ ಒಂದು ವ್ಯಕ್ತಿ ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ಎಕ್ಸ್ಪ್ರೆಸ್ ಮಾಡೋರು ಬೇಕು. ಸೊ ಮೇ ಬಿ ನೀವು ಇಂಟ್ರೋವರ್ಟ್ ಇರಬಹುದು. ಸೊ ಪ್ರೀತಿ, ಸಂಬಂಧ, ರಿಲೇಶನ್ಶಿಪ್ ಅಥವಾ ಪ್ರೀತಿ ಮಾಡ್ತಾ ಇದೀನಿ, ಕೇರ್ ಮಾಡ್ತಾ ಇದೀನಿ ಅನ್ನೋದನ್ನ ನಿಮಗೆ ಯಾವ ತರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಈ ಒಂದು ವ್ಯಕ್ತಿ ನೀವು ಅವರ ಒಂದು ಎಮೋಷನ್ಸ್, ಅವರ ಒಂದು ಫೀಲಿಂಗ್ಸ್ ಗೆ ನೀವು ರೆಸ್ಪೆಕ್ಟ್
ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಬಟ್ ಅವ್ರು ಯಾಕೆ ಹೇಳ್ಕೊಳ್ತಾ ಇಲ್ಲ, ನಾನು ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀನಿ, ಅವ್ರು ಯಾಕೆ ನನ್ನ ಪ್ರೀತಿನ ನಾನು ಇಷ್ಟ ಪಡ್ತಾ ಇದ್ದೀನಿ ಅಂತ ಅವ್ರು ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನಿಮಗೆ ಗೊತ್ತಿದೆ ನೀವು ಅವ್ರನ್ನ ಎಷ್ಟು ಇಷ್ಟ ಪಡ್ತೀರಾ, ಅಂಡ್ ನಿಮಗ್ ಗೊತ್ತಿದೆ ನಿಮಗೆ ನಿಮ್ಮ ವಿಚಾರವಾಗಿ, ನಿಮ್ಮ ಈ ಒಂದು ಸಂಬಂಧದ ವಿಚಾರವಾಗಿ ಯಾರನ್ನ ಕ್ಲಾರಿಟಿ, ಇವ್ರ ಕಡೆಯಿಂದ ಕ್ಲಾರಿಟಿ ಆಗಿದ್ದಾರೆ. ಬಟ್ ಇಲ್ಲಿ ನಿಮ್ಮಿಬ್ರು ಮಧ್ಯೆ ಏನ್ ಆಗ್ತಿದೆ ಅಂತ ಅಂದ್ರೆ, ಮೇ ಬಿ ನೀವು ಬಿಸಿ ಇರ್ತೀರಾ, ಇವರು ಬಿಸಿ ಇರ್ತಾರೆ, ನೀವಿಬ್ರು ಬಿಸಿ ಆಗಿ ಫೋಕಸ್ ಮಾಡ್ತಾ ಇದ್ರ ಲೈಫ್ ಅಲ್ಲಿ ತುಂಬಾ ವಿಚಾರವನ್ನ. ಸೊ ಮೇ ಬಿ ಈ ಒಂದು ಕನೆಕ್ಷನ್ಗೆ ಟೈಮ್ ಕೊಡ್ತಾ ಇಲ್ಲ, ಮೇ ಬಿ ಟೈಮ್ ಕೊಡ್ತಾ ಇದ್ರು ಕೂಡ ಚೆನ್ನಾಗಿರ್ತೀರಾ, ಸಂಬಂಧದಲ್ಲಿ ಇರ್ತೀರಾ, ಅಂಡ್ ಆ ಟೈಮಿಗೆ ನೀವು ಖುಷಿ ಪಡ್ತೀರಾ. ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಕರೆಕ್ಟ್ ಆಗಿ ಎಲ್ಲಾ ರೀತಿಯಿಂದಲೂ ಸಲ್ಲಿಸ್ತಾ ಇದ್ದೀರಾ, ನೀವ್ ಯಾವ ತರ ಪ್ರೀತಿನ ಸಲ್ಲಿಸ್ಬೇಕೋ ಅದನ್ನ ಸಲ್ಲಿಸ್ತಾ ಇದ್ರ. ಬಟ್ ಇವರ ವಿಚಾರವಾಗಿ ಅವ್ರಿಗೆ ಇನ್ನೂ ನೀವು ಯಾವ ರೀತಿನಲ್ಲಿ ಇದೀರಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬೇಕು ಅಂತ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ಈ ಒಂದು ವ್ಯಕ್ತಿಗೆ ಮೇ ಬಿ ನೀವು ತುಂಬಾ ಇಂಟ್ರೋವರ್ಟ್ ಇದ್ದೀರಾ, ಮಾತಾಡೋದು ತುಂಬಾ ಕಡಿಮೆ, ತುಂಬಾ ರಿಸರ್ವ್ಡ್ ಆಗಿರ್ತೀರಾ. ಈ ಒಂದು ಬಿಹೇವಿಯರ್ ಇಂದ ಮೇ ಬಿ ತುಂಬಾನೇ ನಿಮ್ಮ ವ್ಯಕ್ತಿಗೆ ಕನ್ಫ್ಯೂಷನ್ ಆಗ್ತಿದೆ. ಸೊ ಡೆಫಿನೆಟ್ಲಿ ಈ ಒಂದು ಪರ್ಸನ್ ನನ್ನ ಜೊತೆಗೆ ನಿಯತ ಇದ್ದಾರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರಾ, ಅಥವಾ ಈ ಒಂದು ವ್ಯಕ್ತಿ ಇರೋದೇ ಹೀಗ ಅಂದ್ರೆ ನಿಮ್ಮಿಬ್ರು ಮಧ್ಯ ಇನ್ನೂ ನಿಮ್ಮಿಬ್ರು ಅರ್ಥ ಮಾಡ್ಕೊಳ್ಳೋ ತುಂಬಾ ವಿಚಾರಗಳಿದೆ. ಸೊ ಮೇ ಬಿ ಈ ಒಂದು ಕನೆಕ್ಷನ್ ಬಂದು ತುಂಬಾನೇ ನ್ಯೂ ಅಂತ ಅನ್ಸುತ್ತೆ ನಿಮಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ. ಬಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಬಂದವರೆಲ್ಲರೂ ಕೂಡ ಯಾವ ರೀತಿನಲ್ಲಿದ್ದಾರೆ ಅಂತ ಅಂದ್ರೆ, ಅವರ ಜೊತೆಗೆ ಇದ್ದಷ್ಟು ದಿನ ಖುಷಿಯಿಂದ ಇದ್ದು ಅವ್ರು ಯಾವುದೇ ರೀತಿಯಿಂದನೂ ಸೀರಿಯಸ್ ಆಗಿ ಅವರು ಯಾರಿಗೂ ಕೂಡ ಕಮಿಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಬಟ್ ನಿಮ್ಮನ್ನ ಆ ಒಂದು ವ್ಯಕ್ತಿ ಭೇಟಿ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ಓಕೆ, ಅವರ ನಂಗೆ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ನೀವ್ ಯಾವ ತರ ಇದ್ದೀರಾ, ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿನೂ ಕೂಡ ಅದೇ ರೀತಿ ಇದ್ದಾರೆ. ನೀವಿಬ್ರು ಮಿರರಿಂಗ್ ಮಾಡ್ತಾ ಇದ್ರ, ನಿಮ್ಮ ಕ್ಯಾರೆಕ್ಟರ್, ಬಿಹೇವಿಯರ್, ನೀವು ಯೋಚನೆ ಮಾಡುವಂತ ಥಾಟ್, ನೀವು ನೋಡುವಂತ ಲೈಫ್ ಪರ್ಸ್ಪೆಕ್ಟಿವ್ ಎಲ್ಲವೂ ಕೂಡ ನಿಮ್ಮ ವ್ಯಕ್ತಿ ತರನೇ ಇರುತ್ತೆ. ಸೊ ಅದಕ್ಕೆ ತುಂಬಾನೇ ಖುಷಿ ಆಗತ್ತೆ. ಇವರು ನನ್ನ ರೀತಿನಲ್ಲೇ ಇದ್ದಾರೆ, ನನ್ನ ರೀತಿನಲ್ಲೇ ಇವರು ಜೀವನವನ್ನ ಲೀಡ್ ಮಾಡ್ತಿದ್ದಾರೆ. ಸೊ ಯಾರ್ ದ ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ನಿಮ್ಮ ವಿಚಾರದಲ್ಲಿ ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ಯಾಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಅಂದ್ರೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಮಾತಾಡೋದು ಕಡಿಮೆ ಅಂಡ್ ಮಿಂಗಲ್ ಆಗೋದು ಕಡಿಮೆ. ಯಾಕಂತ ಅಂದ್ರೆ ನೀವು ಅವ್ರೇನ್ ಅನ್ಕೊಳ್ತಾರೋ ಅಂತ ನೀವು ತುಂಬಾನೇ ರಿಸರ್ವ್ಡ್ ಆಗಿ ಮಾತಾಡ್ತೀರಾ. ನಿಮ್ಮ ಕ್ಯಾರೆಕ್ಟರ್ ಮೇಲೆ, ಬಿಹೇವಿಯರ್ ಮೇಲೆ ನಿಮ್ಮ ವ್ಯಕ್ತಿ ಕೆಲವೊಂದ್ಸತಿ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಇವರು ನನಗೋಸ್ಕರ ಲವ್ ಅಲ್ಲಿ ಇದಾರೋ ಇಲ್ವೋ, ಅಥವಾ ಮಿಸ್ಕನ್ಸೆಪ್ಷನ್ಸ್ ಏನಾದ್ರು ಹಾಗೆ ನಾವಿಬ್ರು ಜಸ್ಟ್ ಆಸ್ ಅ ಫ್ರೆಂಡ್ ಆಗಿದೀವ, ಈ ರೀತಿ ನಿಮ್ಮ ವ್ಯಕ್ತಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಐ ಥಿಂಕ್ ನೀವು ತುಂಬಾನೇ ಮಾತಾಡ್ಬೇಕು. ಸೊ ನಿಮ್ಮ ವ್ಯಕ್ತಿ ಹತ್ರ ನೀವು ಯಾವಾಗ ಮನ್ಸು ಬಿಚ್ಚಿ ಮಾತಾಡ್ತೀರಾ ಅವಾಗ ನಿಮ್ಮ ವ್ಯಕ್ತಿಗೆ ಕ್ಲಾರಿಟಿ ಸಿಗತ್ತೆ. ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ಡಿಸಪಾಯಿಂಟ್ಮೆಂಟ್ ಆಗ್ತಿದ್ದಾರೆ ನಿಮ್ಮ ವಿಚಾರ ಅಂತ ಬಂದಾಗ, ಬಿಕಾಸ್ 4 ಆಫ್ ಕಪ್ಸ್ ಇದೆ. ಅಂದ್ರೆ ನಿಮ್ಮ ವ್ಯಕ್ತಿ ಓವರ್ ಫ್ಲೋ ಆಗಿ ಲವ್ ಮಾಡ್ತಿದ್ದಾರೆ, ಅವ್ರು ಎಲ್ಲರೂ ಓವರ್ ಶೇರ್ ಮಾಡ್ತಾರೆ, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಂತರನೇ ನನ್ನ ವ್ಯಕ್ತಿ ಮಾತಾಡ್ಬೇಕು, ತುಂಬಾನೇ ಕಮ್ಯುನಿಕೇಟ್ ಮಾಡ್ಬೇಕು. ನನ್ನ ವ್ಯಕ್ತಿಲಿ ಕಮ್ಯುನಿಕೇಟ್ ಮಾಡ್ತಿರೋದು ಕಡಿಮೆ, ಸೊ ನಂತರನೇ ಅವ್ರು ಮಾತಾಡ್ಲಿ. ಸೊ ನನ್ನ ತರನೇ ಆ ಒಂದು ವ್ಯಕ್ತಿ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಲಿ. ಅವ್ರು ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ? ದಿಸ್ ಪರ್ಸನ್ ಬಿಲೀವ್ ದಟ್ ಲವ್ ಇದ್ರೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಸೊ ಲವ್ ಇಲ್ಲ ಅಂತ ಅಂದ್ರೆ ಸುಮ್ನ ಆಗ್ಬಿಡ್ತಾರೆ. ಸೊ ಈ ರೀತಿ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಸೊ ತುಂಬಾನೇ ಬ್ಲಾಂಕ್ ಆಗ್ತಿದ್ದಾರೆ ಡೇ ಬೈ ಡೇ. ಸೊ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವರ ಕನ್ಫ್ಯೂಷನ್ಸ್, ಅವರ ಒಂದು ಎನರ್ಜೀಸ್ ಎಲ್ಲಾನು ಕೂಡ ಸರಿ ಹೋಗಬೇಕು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಹತ್ರ ನೀವು ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ಹೇಳಿ ನೀವು ಎಷ್ಟು ಇಷ್ಟ ಪಡ್ತೀರಾ, ಪ್ರೀತಿ ಮಾಡ್ತೀರಾ ಅಂತ. ನೀವು ರಿಸರ್ವ್ಡ್ ಆಗಿ ಇಂಟ್ರೋವರ್ಟ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಈ ಒಂದು ಬಿಹೇವಿಯರ್ ನ ಸಹಿಸೋಲ್ಲ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನೀವು ಎಷ್ಟು ಇಷ್ಟ ಪಡ್ತಾ ಇದ್ದೀರಾ ಅಂತ ಈ ಒಂದು ವ್ಯಕ್ತಿಗೆ ನೀವು ಕ್ಲಿಯರ್ ಆಗಿ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಎಫರ್ಟ್ಸ್ ಹಾಕಕ್ಕೆ ಇನ್ನೂ ಕೂಡ ಅವ್ರಿಗೆ ಹುಮ್ಮಸ್ ಬರುತ್ತೆ. ಸೊ ಯಾವಾಗ ಒಬ್ಬ ವ್ಯಕ್ತಿ ಒಬ್ಬೊಬ್ರೆ ಅಂದ್ರೆ ನೀವು ಎಫರ್ಟ್ಸ್ ಆಗ್ತಾ ಇದ್ರೆ, ಬಟ್ ಈ ಒಂದು ವ್ಯಕ್ತಿಗೆ ಅದು ಕಾಣಿಸ್ತಾ ಇಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್. ಬಟ್ ಈ ಒಂದು ವ್ಯಕ್ತಿ ಅವರ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದ್ದಾರೆ. ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅ ಸೀರಿಯಸ್ ಪರ್ಸನ್. ಅವರು ಟೈಮ್ ಪಾಸ್ಗೆ ಅಂತ ಲವ್ ಮಾಡ್ತಾ ಇಲ್ಲ. ಬಟ್ ನೀವು ಅವ್ರನ್ನ ಯಾವ ರೀತಿನಲ್ಲಿ ಈ ರೀತಿ ಮಾಡಿದ್ರೆ ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳಿ ಮೇ ಬಿ ಅವರು ಸೈಲೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಸೊ ಅವ್ರಿಗೆ ತುಂಬಾ ಆಸೆ ಇದೆ ನಿಮ್ಗೆ ಹೆಲ್ಪ್ ಮಾಡ್ಬೇಕು, ನಿಮ್ಮ ಒಂದು ಡ್ರೀಮ್ಸ್ ಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ. ನಿಮಗೆ ಐ ಥಿಂಕ್ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಓಕೆ ಸೊ ನನ್ನಿಂದ ಎಲ್ಲ ಹೆಲ್ಪ್ ತಗೊಂಡು ಇವರು ಕೂಡ ನಾಳೆ ದಿನ ಕೈ ಕೊಟ್ಟು ಹೋಗ್ಬಿಟ್ರೆ ಯಾವ ರೀತಿನಲ್ಲಿ ಇರುತ್ತೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಫೀಲ್ ದಟ್
ಸೊ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಇವತ್ತು ಇದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಟೈಮ್ ಸಿಕ್ದಾಗ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಎಲ್ಲ ಓಕೆ. ಬಟ್ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ನನ್ನಿಂದ ಎಲ್ಲಾನು ಪಡ್ಕೊಂಡು ಆಮೇಲೆ ಇವರು ನನ್ನ ಕೈ ಕೊಟ್ಟು ಹೋಗ್ಬಿಟ್ರೆ ಈ ರೀತಿ ಅವ್ರು ಯೋಚನೆ ಮಾಡ್ತಾರೆ. ಯಾಕಂತಂದ್ರೆ ಅವ್ರ ಲೈಫ್ ಅಲ್ಲಿ ಇದನ್ನೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ರಿಲೇಶನ್ಶಿಪ್ ಅಲ್ಲಿ ಅಂತ ಬಂದಾಗ, ಸಂಬಂಧ ಅಂತ ಬಂದಾಗ ಈ ಒಂದು ವ್ಯಕ್ತಿ ಜೀವನದಲ್ಲಿ ತುಂಬಾನೇ ಹಾರ್ಟ್ ಬ್ರೇಕ್ಸ್ ಆಗಿದೆ. ಸೊ ಅವ್ರ ಲೈಫ್ ಅಲ್ಲಿ ಇಷ್ಟು ದಿನ ಅವರು ವರ್ಸ್ಟ್ ಫೀಲಿಂಗ್ ಅಲ್ಲಿ ಇದ್ರು, ಒಂದು ಪ್ರೀತಿ ಸಂಬಂಧ ಅನ್ನೋದಕ್ಕೇನೆ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ನಿಮ್ಮನ್ನ ನೋಡಿದಾಗ ನೀವು ದ ವೇ ಯು ಹ್ಯಾವ್ ದಟ್ ಎನರ್ಜಿ ಅಲ್ವಾ, ಸೊ ನಿಮ್ಮ ವ್ಯಕ್ತಿನ ಬದಲು ಮಾಡಿದೆ, ಚೇಂಜಸ್ ಮಾಡಿದೆ. ಸೊ ಹಾಗಾಗಿ ಒಂದ್ ವ್ಯಕ್ತಿಗೆ ಫೀಲ್ ಆಗತ್ತೆ, ನಾನು ಎಷ್ಟು ಇಷ್ಟಪಡ್ತೀನಿ, ಒದ್ದಾಡ್ತೀನಿ, ಇವ್ರನ್ನ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ಎಷ್ಟು ಆಕರಿಸ್ತೀನಿ, ಬಟ್ ಇವರು ಯಾಕೆ ಆತರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ಮೇ ಬಿ ಅವ್ರಿಗೆ ನಾನ್ ಇಷ್ಟ ಆಗ್ತಾ ಇಲ್ವಾ, ಅಥವಾ ನಾನು ಅವ್ರಿಗೆ ತುಂಬಾನೇ ತುಂಬಾ ಓವರ್ ಪ್ರೀತಿ ಕೊಟ್ಟು ಅವ್ರನ್ನ ಮುಳುಗಿಸ್ತಾ ಇದ್ದೀನ, ಅಥವಾ ಅವ್ರ ನನ್ನ ಪ್ರೀತಿಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಮಾಡ್ತಿದಾರ ಅನ್ನೋ ಎಲ್ಲಾ ಕನ್ಫ್ಯೂಷನ್, ಡೌಟ್ ಅಲ್ಲಿ ಇದ್ದಾರೆ. ಸೊ ಈ ಒಂದು ಡೌಟ್ ನ ನಿಮ್ಮ ಪಾರ್ಟ್ನರ್ ಹತ್ರ ಮಾತಾಡಿ ಬಗೆಹರಿಸ್ಕೊಂಡು ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಹತ್ರ ನೀವು ಸರಿಯಾಗಿ ಕಮ್ಯುನಿಕೇಟ್ ಮಾಡದೇ ಇದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅವರೇ ಏನೋ ಒಂದು ಇಲ್ಯೂಷನ್ಗೆ ಹೋಗಿ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ನ ಸ್ಪಾಯ್ಲ್ ಮಾಡ್ಕೊಳ್ಳುವಂತ ಎಲ್ಲಾ ಚಾನ್ಸಸ್ ನಾನು ನೋಡ್ತಾ ಇದೀನಿ. ಈ ಒಂದು ವ್ಯಕ್ತಿ ತುಂಬಾ ಓವರ್ ಥಿಂಕರ್ ಇದಾರೆ, ಬಟ್ ನೀವು ತುಂಬಾನೇ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ. ನೀವು ಓವರ್ ಥಿಂಕರೇ, ಬಟ್ ನೀವು ನಿಮ್ಮ ವ್ಯಕ್ತಿ ಹತ್ರ ಯಾಕೆ ಮಾತಾಡ್ತಿಲ್ಲ ಅಂತ ಅಂದ್ರೆ, ನಾನು ಜಾಸ್ತಿ ಮಾತಾಡ್ರೆ ಇಲ್ಲಿ ಇವ್ರಿಗೆ ಇಷ್ಟ ಆಗಲ್ಲ, ಅಯ್ಯೋ ಇವ್ರೇನ್ ಅನ್ಕೊಂಡ್ಬಿಡ್ತಾರೋ, ಈ ರೀತಿ ನೀವ್ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಈ ಒಂದು ವ್ಯಕ್ತಿ ಮಾತಾಡ್ತಾ ಇಲ್ಲ ಅಂತ ಹೇಳಿ ಯಾಕೆ ಇವ್ರು ಮಾತಾಡ್ತಾ ಇಲ್ಲ, ನಿಜವಾಗ್ಲೂ ಇಷ್ಟ ಪಡ್ತಿದ್ರೋ ಪಡ್ತಿಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಈ ಒಂದು ವ್ಯಕ್ತಿ ಇದಾರೆ. ಸೊ ಈ ಎನರ್ಜೀಸ್ ನಾನು ನೋಡ್ತಾ ಇದೀನಿ. ಬಟ್ ಟ್ರಸ್ಟ್ ಮೀ, ಈ ಒಂದು ವ್ಯಕ್ತಿ ನೀವ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಈ ಒಂದು ವ್ಯಕ್ತಿ ನಿಮ್ಮನ್ನ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಅವ್ರ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ, ತುಂಬಾ ಸೀರಿಯಸ್ ಆಗಿದ್ದಾರೆ. ದಿಸ್ ಪರ್ಸನ್ ಇಸ್ ನಾಟ್ ಫಾರ್ ಟೈಮ್ ಪಾಸ್ ಅಂತ ಅವ್ರು ಇಲ್ಲ, ಸೀರಿಯಸ್ ಆಗಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಮುಂದೆ ಬರುವಂತ ದಿನಗಳಲ್ಲಿ ಯಾವಾಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡಬಹುದು ಅಂತ ನೀವು ಕೇಳಿದ್ರೆ ವಿತಿನ್ 2 to 3 weeks ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ಜನರಲ್ ರೀಡಿಂಗ್. ಸೊ ತುಂಬಾ ಜನ ಮಿಸ್ಕನ್ಸೆಪ್ಷನ್ ಮಾಡ್ಕೋತೀರಾ, ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತೀರಾ, ಪರ್ಸನಲ್ ರೀಡಿಂಗ್ ಅಲ್ಲಿ ನೆಗೆಟಿವ್ ಆಗಿ ಹೇಳ್ತೀರಾ, ಯಾಕೆ ಅಂತ. ಸೊ ಇದು ಬಂದು ಎಲ್ಲಾರು ನಿಮಗೆ ಪರ್ಸನಲ್ ರೀಡಿಂಗ್ ಅಲ್ಲ, ಎಲ್ಲಾರು ರೀಡಿಂಗ್ ನೋಡ್ತಾರೆ, ಎಲ್ಲಾರ್ಗೂ ರೆಸೊನೇಟ್ ಆಗತ್ತೆ, ಕೆಲವೊಬ್ರು ರೆಸೊನೇಟ್ ಆಗದೇನೂ ಇರಬಹುದು. ದಿಸ್ ಇಸ್ ಅ ಜನರಲ್ ರೀಡಿಂಗ್, ಜನರಲ್ ಕಾರ್ಡ್ ಶಿಫ್ಟಿಂಗ್ ಇರುತ್ತೆ. ಸೊ ನೀವು ಪರ್ಸನಲ್ ರೀಡಿಂಗ್ ಬಂದಾಗ ನಿಮ್ಮ ಎನರ್ಜೀಸ್ ಮತ್ತೆ ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ಎಲ್ಲಾರ್ಗೂ ನೆಗೆಟಿವ್ ಹೇಳ್ತೀನಿ ಅಂತ ಅಲ್ಲ, ಸೊ ಎನರ್ಜಿ ಆ ಸಿಚುಯೇಷನ್ ತಕ್ಕಾಗಿ ಏನಿರುತ್ತೆ ಅದು ನಾನು ಹೇಳ್ತೀನಿ. ಸೊ ನೀವು 300 rupees ಕೊಟ್ಟಿದ್ದೀರಾ ಅನ್ನೋ ಮಾತ್ರಕ್ಕೆ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಭರವಸೆಗಳಾಗಿರ್ಲಿ, ಸುಳ್ಳ ಮಾಹಿತಿ ಆಗಿರ್ಲಿ, ಅಥವಾ ಪಾಸಿಟಿವ್ ಆಗಿ ಹೇಳ್ಬಿಡೋದು, ಈ ರೀತಿ ಎಲ್ಲ ಮಾಡಕ್ ಹೋಗಲ್ಲ. ಇಫ್ ಇಟ್ ಈಸ್ ಪಾಸಿಟಿವ್ ನಾನು ಪಾಸಿಟಿವ್ ಹೇಳ್ತೀನಿ, ಇಫ್ ಇಟ್ ಈಸ್ ನೆಗೆಟಿವ್ ಹೇಳೋದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಅಂತ ಹೇಳ್ತಾ, ಸೊ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.